ಮೊದಲಿಗೆ ನೋಡಿ, ಇವತ್ತು ಬೇಸಿಗೆಯ ಮಳೆಯಾಯಿತು. ಬಿಸಿಲಿನ ಬೇಗೆಯಿಂದ ಬಸವಳಿದಂತಹ ಜನರಿಗೆ ತಂಪೆರೆದಿದ್ದಾನೆ ವರುಣ. ರಾಜಧಾನಿ ಬೆಂಗಳೂರಿನಲ್ಲಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಮಳೆ ನಿರಂತರವಾಗಿ ಸುರಿತಾ ಇದೆ. ಅನ್ಎಕ್ಸ್ಪೆಕ್ಟೆಡ್ ಮಳೆ ಇದು. ನೆನೆ ಹಾಸನ ಭಾಗದಲ್ಲಾಗಿತ್ತು ಮಳೆ, ಇವತ್ತು ಬೆಂಗಳೂರಿನಲ್ಲಾಗಿದೆ. ಬೆಂಗಳೂರಿನ ಹಲವು ನಗರಗಳಲ್ಲಿ ಮಲ್ಲೇಶ್ವರ, ಯಶವಂತಪುರ, ಜೆಪಿ ನಗರ, ಜಯನಗರ, ಕಾರ್ಪೊರೇಷನ್ ಸರ್ಕಲ್ ಸೇರಿದಂತೆ ಹಲವು ಕಡೆ ಮಳೆಯ ಅಬ್ಬರ ಸಿಕ್ಕಾಪಟ್ಟೆ ಜಾಸ್ತಿನೇ ಇತ್ತು. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಮಳೆ ಸುರಿತಾನೆ ಇದೆ, ಈಗಲೂ ಕೂಡ ಅಷ್ಟೇ. ಸೊ ಹಾಗಾಗಿ ಫುಲ್ ಹಾಟ್ ಆಗಿದ್ದ ಬೆಂಗಳೂರು ಇವತ್ತು ಕೂಲ್ ಆಗಿದೆ. ಮಹದೇವಪುರ, ಕೋರಮಂಗಲದಲ್ಲಿ ಮಳೆಯ ಅವಾಂತರ ಹಿಂಗಾಗಿದೆ ಗೊತ್ತಾ? ರಸ್ತೆಗಳು ನೋಡ್ಬೇಕು ನೀವು, ಸೇಮ್ ಮಳೆಗಾಲದಲ್ಲಿ ಹೆಂಗಾಗುತ್ತೆ ಹಂಗೇನೆ ರಸ್ತೆಗಳೆಲ್ಲವೂ ಕೆರೆಯಂತಾಗಿ ಬದಲಾಗ್ಬಿಟ್ಟಿದೆ. ಸವಾರರು ಪರದಾಡಿದ್ದಾರೆ. ಇನ್ನು BTM ಲೇಔಟು, ಇಂದಿರಾನಗರದಲ್ಲೂ ಕೂಡ ಅಷ್ಟೇ ಭಾರಿ ಮಳೆ. ಆ ಕಡೆ ಭಾಗದಲ್ಲಿ ಕೆಲವೊಂದಿಷ್ಟು ಕಾಮಗಾರಿಗಳಾಗ್ತಾ ಇದ್ದಾವೆ. ರೋಡ್ ಬೇರೆ ಚಿಕ್ಕದು, ಆ ಚಿಕ್ಕ ರೋಡಲ್ಲೂ ನೀರು ತುಂಬಿಕಂತು ಅಂತಂದರೆ ಎಲ್ಲಿ ಹೋಗೋದು ನೋಡಿ. ಮಳೆಗಾಲದಲ್ಲಿ ಕಾಣಸಿಗ್ತಾ ಇತ್ತು, ಆದರೆ ಬಿಸಿಲಿನ ಸಂದರ್ಭದಲ್ಲಾಗ್ದಿರುವಂಥ ಮಳೆ, ಬೇಸಿಗೆಯ ಮಳೆ. ಇದಕ್ಕೆ ಹಿಂಗೆ ಅಂತಂದರೆ ಇನ್ನು ಮಳೆಗಾಲದಲ್ಲಿ ಬರುವಂಥ ಮಳೆಗಿನ್ನೇನು. ದಿಸ್ ಈಸ್ ಬ್ರ್ಯಾಂಡ್ ಬೆಂಗಳೂರು. ಈಗಲೇ ಎಚ್ಚೆತ್ಕೊಳ್ಬೇಕು. ಕಳೆದ ಒಂದು ತಿಂಗಳಿಂದಲೂ ನಾವು ಎಚ್ಚರಿಕೆ ಕೊಡ್ತಲೇ ಬರ್ತಾ ಇದ್ದೀವಿ. ಮಳೆಗಾಲ ಹತ್ತಿರ ಬರುತ್ತೆ, ಆದಷ್ಟು ಬೇಗ ಮಳೆ ನೀರು ರೋಡ್ನಲ್ಲಿ ನಿಂತ್ಕೊಳ್ಳೋದೇ ಇರೋ ರೀತಿಯಾಗಿ ವ್ಯವಸ್ಥೆಗಳನ್ನು ಮಾಡಿ, ಮಳೆ ನೀರು ಹೋಗೋ ರೀತಿಯಾಗಿ ವ್ಯವಸ್ಥೆ ಮಾಡಿ, ಒಳಚರಂಡಿಯನ್ನು ಕ್ಲೀನ್ ಮಾಡುವಂಥ ವ್ಯವಸ್ಥೆ ಆಗಬೇಕು, ರಾಜಕಾಲುವೆ ಸರಿಪಡಿಸುವಂಥ ಕೆಲಸ ಆಗಬೇಕು. ಆದರೆ ಏನೂ ಆಗ್ತಾ ಇಲ್ಲ, ಹಾಗೆ ಬಿಟ್ಬಿಟ್ಟಿದ್ದಾರೆ. ಇನ್ನೂ ಕೆಲವು ಅಂಡರ್ ಪಾಸ್ಗಳನ್ನು ನೋಡ್ಬೇಕು ನೀವು, ಗಾಡಿ ಹೋಗೋಕ್ಕೆ ಆಗಲ್ಲ. ಮಧ್ಯದಲ್ಲಿ ಸಿಗಾಕೊಂಡ್ಬಿಡ್ತು ಅಂತಂದರೆ ಮುಗೀತು. ಇದು ಎರಡನೇ ಮಳೆ. ಟೋಟಲ್ ಆಗಿ ಹೇಳಬೇಕು ಅಂದರೆ ಇದು ಎರಡನೇ ಬಾರಿ ಸುರಿತಾ ಇರುವಂಥ ಮಳೆ. ಈಗಲೇ ಹೀಗೆ ಅಂತಂದರೆ ಇನ್ನು ಮುಂಗಾರು ಸ್ಟಾರ್ಟ್ ಆಗಿಬಿಟ್ರೆ ಹೆಂಗಪ್ಪ ಗತಿ ಅಂತ BBMP ಸರ್ಕಾರ ಬೆಂಗಳೂರು ಮಳೆಗೆ ಇನ್ನೂ ಸಜ್ಜಾಗಿಲ್ಲ, ಆಬ್ವಿಯಸ್ಲಿ ಸಜ್ಜಾಗಿಲ್ಲ. ಎಚ್ಚೆತ್ಕೊಳ್ಬೇಕು. ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ಭಾರೀ ದೊಡ್ಡ ದೊಡ್ಡ ಅವಾಂತರಗಳಾಗ್ಬಿಡ್ತವೆ. ಅದಾಗಬಾರ್ದು ಯಾವತ್ತೂ ಅಷ್ಟೇ. ಏನೋ ಅವಾಂತರ ಆದಮೇಲೆ ಅದಕ್ಕೆ ಪರಿಹಾರನೋ ಅಥವಾ ಇನ್ನೊಂದೇನೋ ಮಾಡೋದಕ್ಕೂ ಮುಂಚೆ ಅವಾಂತರಗಳು ಆಗದೇ ರೀತಿ ತಡೆಯುವಂಥದ್ದು ಇದೆಯಲ್ಲ, ಅದು ಬೇಕು. ಅದು ಮುಖ್ಯ ನಮ್ಮ ಜನಕ್ಕೆ. ನೀವು ಕೊಡೋಂಥ 2,000 ರೂಪಾಯಿ ಅಲ್ಲ ಮುಖ್ಯ. ಆ 2,000 ರೂಪಾಯಿ ತಗೊಂಡೋಗಿ ಈ ಥರ ಇಲ್ಲಿ ನೀರುಗಳು ತುಂಬ್ಕೊಳ್ಳುತ್ತಲ್ಲ, ತುಂಬ್ಕೊಳ್ದೇ ಇರೋ ರೀತಿಯಾಗಿ ಏನು ಕೆಲಸ ಮಾಡಬೇಕು ಅದಕ್ಕೆ ಉಪಯೋಗಿಸ್ಕೊಳ್ಳಿ, ಅದೇ ಬೆಸ್ಟ್. ಅದೇ ಮಾತಾಡ್ತಿರೋದು ಜನ ಈಗ. ನೋಡಿ, ಅದು BTM ಲೇಔಟಲ್ಲಿ ಇದು ನೀರು ತುಂಬ್ಕೊಂಡ್ಬಿಟ್ಟಿದೆ. ಇನ್ನು ಇಂದಿರಾನಗರದಲ್ಲಿ ನೋಡಿ ಕಾಮಗಾರಿ ನಡೀತಾ ಇದೆ. ಒಂದು ಕಡೆ ವರ್ಕ್ ಇಸ್ ಇನ್ ಪ್ರೋಗ್ರೆಸ್ ಅಂತ ಹಾಕೊಂಡಿದ್ದಾರೆ ಬೋರ್ಡ್. ಇರೋದೇ ಒಂದು ಸ್ವಲ್ಪ ಚಿಕ್ಕ ಜಾಗ, ಅದರಲ್ಲೂ ಟ್ರಾಫಿಕ್ ಜಾಮ್. ಬೈಕ್ನಲ್ಲಿ ಬರೋರಂತೂ ಆಗೋದಿಲ್ಲ, ಮಳೆಯಿಂದ ನೆನ್ಕೊಂಡೇ ಬರಬೇಕು, ಇಲ್ಲಾಂದರೆ ಅಲ್ಲೆಲ್ಲರೂ ಸೈಡಲ್ಲಿ ನಿಂತ್ಕೊಂಡು ಬರಬೇಕು. ಆಫೀಸಿಗೆ ಬರೋದು ಲೇಟ್ ಆಗಿಬಿಡುತ್ತೆ. ಇನ್ನು ಕಾರ್ನಲ್ಲಿ ಹೋಗೋಣ ಅಂತಂತಂದರೆ, ಮಳೆಯಿಂದ ಬಚಾವಾಗೋಣ ಅಂತಂದರೆ ಟ್ರಾಫಿಕ್ ಜಾಮು. 1 ಅವರಲ್ಲೂ ಹೋಗುವಂಥ ಒಂದು ಟಾರ್ಗೆಟ್ ಯಾವುದೋ ಒಂದು ಪ್ಲೇಸ್ಗೆ 2-3 ಅವರ್ಸ್ ಹಿಡಿಯುತ್ತೆ. ನಾರ್ಮಲ್ಲಾಗೇ ಟ್ರಾಫಿಕ್ ಜಾಸ್ತಿ. ಇನ್ನು ಮಳೆ ಬಂತು, ನೀರು ತುಂಬ್ಕೊತು ರೋಡಲ್ಲಿ ಅಂತಂದರೆ ಕೇಳಂಗೇ ಇಲ್ಲ. ಕಿರಿಕಿರಿ, ವಾಹನ ಸವಾರರಿಗೂ ಕಿರಿಕಿರಿ. ಇದು ಎರಡನೇ ಮಳೆ. ಗಮನಿಸಿ, ಈಗ ಸುರಿತಾ ಇರೋದು ಇದು ಎರಡನೇ ಮಳೆ ಈ ವರ್ಷದಲ್ಲಿ. ಈಗಲೇ ಹೀಗೆ ಇನ್ನು ಮುಂಗಾರು ಬಂದುಬಿಟ್ರೆ ಕೇಳಂಗೇ ಇಲ್ಲ. ಬೆಂಗಳೂರು ಬಿಟ್ಬಿಟ್ಟು ಬೇರೆ ಕಡೆ ಹೋಗ್ಬೇಕಾ ಅಂತ. ಬಟ್ ಏನು ಮಾಡೋದು, ಇಲ್ಲಿರುವಂಥ IT ಸಿಟಿ ಅಂದರೆ IT ಹಬ್ಗಳು, ಕಂಪನಿಗಳಿಗೆ ಬೇರೆ ಕಡೆ ಇಲ್ವಲ್ಲ, ಅದನ್ನೂ ಮಾಡಿಲ್ಲ. ಬೆಂಗಳೂರು ಅಂತಂತಂದರೆ IT ಹಬ್ಬು. ಎಷ್ಟೋ ಪ್ರತಿಷ್ಠಿತ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಇದ್ದಾವೆ. ಹಿಂಗಾದ್ರೆ ಹೆಂಗೆ ಅಂತ. ನೋಡಿ, ರಾಜಾಜಿನಗರದಲ್ಲಿ ಮಳೆ ವಿಪರೀತ ಗಾಳಿಗೆ ಬೃಹತ್ ಮರ ಧರೆಗುರುಳಿಬಿಟ್ಟಿದೆ. ಬೃಹತ್ ಮರ ಬಿದ್ದ ಪರಿಣಾಮ ಅಲ್ಲಿದ್ದಂಥ ಕಾರುಗಳು, ಬೈಕ್ಗಳೆಲ್ಲವೂ ಕೂಡ ಜಖಮಾಯಿತು. ಸ್ಕಾರ್ಪಿಯೋ ಕಾರ್ ಇತ್ತು, ಜೊತೆಗೆ ಸ್ವಿಫ್ಟ್ ಕಾರ್ ಇತ್ತು, ಅದರ ಜೊತೆಗೆ ಬೈಕ್ಗಳು ಇದ್ವು. ಅದ್ರ ಮೇಲೆ ಬೃಹತ್ ಮರ ಬಿದ್ದುಬಿಟ್ಟಿದೆ. ಈಗ BBMP ಸಿಬ್ಬಂದಿಯಿಂದ ಮರ ತೆರವು ಕಾರ್ಯಾಚರಣೆ ಆಗ್ತಾ ಇದೆ.
ರಾಜಾಜಿನಗರದಲ್ಲಿ ರಸ್ತೆಗೆ ಅಡ್ಡಡ್ಡ ಬಿದ್ದುಬಿಟ್ಟಿದೆ ವಿದ್ಯುತ್ ಕಂಬಗಳು, ಅದನ್ನು ನೋಡ್ಬೇಕು ನೀವು. ನೋಡಿ ಏನಣ್ಣ ಇದಕ್ಕೆ, ಆಕ್ಟ್ ಆಫ್ ಗಾಡ? ಬೀಳೋ ಹಂತದಲ್ಲಿರುವಂಥ ಮರವನ್ನು ತೆರವು ಮಾಡಬೇಕು ಅನ್ನೋದಿದೆ. ಮಾಡ್ತಾ ಇದ್ದಾರೆ, ಅದನ್ನು ಮಾಡ್ತಾ ಇದ್ದಾರೆ. ಲೈಟ್ ಕಂಬಗಳು ಅಲ್ಲಲ್ಲಿ ಬಾಗ್ಬಿಟ್ಟಿದ್ದಾವೆ, ಅದನ್ನು ದುರಸ್ತಿ ಮಾಡುವಂಥ ಕೆಲಸಗಳಾಗಿದವಾ? ಆಗಿಲ್ಲ. ಮಳೆಗಾಲದ ಅಲ್ವಾ, ಆಮೇಲೆ ನೋಡ್ಕೊಂಡ್ರೆ ಆಯ್ತು ಅಂತ ಸುಮ್ಮನಿದ್ರೋ ಏನೋ ಗೊತ್ತಿಲ್ಲ. ನೋಡಿ ಹಿಂಗೆ ಅವಾಂತರ ಆಗ್ಬಿಟ್ಟಿದೆ. ಒಂದು ಕಡೆ ಬಿಸಿಲಿನ ಬೇಗೆಯಿಂದ ಬೆಂದಿದಂಥ ಜನಕ್ಕೆ ವರುಣ ತಂಪೆರೆದಿದ್ರೆ, ಮತ್ತೊಂದು ಕಡೆ ಅವಾಂತರಗಳ ಸರಮಾಲೆ. ನೋಡಿ BBMP ಸಿಬ್ಬಂದಿಗಳು ಮರ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಟೋಟಲ್ ಲಾಸ್. ಪಾಪ ಶಾಲೆಗೆ ಹೋಗಬೇಕಾದಂಥ ಮಕ್ಕಳು ಹೊರದಾಡಿರುವಂಥ ದೃಶ್ಯ ನೋಡ್ತಾ ಇದ್ದೀವಿ ಒಂದು ಕಡೆ. ಮತ್ತೊಂದು ಕಡೆ ನೋಡಿ ಬೈಕ್ ಮೇಲೆ ಬಿದ್ದುಬಿಟ್ಟಿದೆ ಬೃಹತ್ ಮರ. ನಗರದಲ್ಲಿ ಸುರಿದಿರುವಂತಹ ಭಾರೀ ಮಳೆ ತಂದಿರುವಂತಹ ಅವಾಂತರಗಳು ಒಂದೆರಡಲ್ಲ. ಎಲ್ಲೆಲ್ಲಿ ಏನೇನು ಅವಾಂತರ ಆಗಿದೆ ಅಂತೇಳಿ ನಮ್ಮ ಪ್ರತಿನಿಧಿಗಳು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಎಸ್, ಅದನ್ನು ನೋಡೋಣ, ವಾಕ್ತರು ನೋಡೋಣ. ಬಟ್ ನೋಡಿ, ಕಾರ್ಗಳೆಲ್ಲವೂ ಜಖಮ್ ಆಗಿಬಿಟ್ಟಿದ್ದಾರೆ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಕಾರ್ಗಳು ಹಂಗೋ ಹಿಂಗೋ ಕಷ್ಟಪಟ್ಟು ನಮ್ಮತ್ತ ನಾವು ಒಂದು ಕಾರ್ ತಗೊಳ್ಳೋಣ ಅಂತ ಆಸೆ ಪಟ್ಟು EMI ಅಲ್ಲೇನೋ ತಗೊಂಡಿರ್ತಾರೆ. ಅದು ನೋಡಿ, ಅದು ಲೈಟ್ ಕಂಬ ನೋಡಿ ಬಿದ್ದಿರೋದು. ಅಕಸ್ಮಾತ್ ಆ ಕಾರಿದ್ದ ಜಾಗದಲ್ಲಿ ಯಾರಾದರೂ ಓಡಾಡ್ತಿದ್ದಿದ್ರೆ ಏನು ಗತಿ? ಆಮೇಲೆ ಎಲ್ಲ ಮುಗಿದ ಮೇಲೆ ಬರೋದು ಪರಿಹಾರ ಅನ್ನೋ ರೂಪದಲ್ಲಿ ಒಂದಷ್ಟು ಹಣ ಕೊಟ್ಬಿಟ್ಟು ಸುಮ್ಮನಾಗೋದು. ಹಣ ವ್ಯಕ್ತಿಗಳನ್ನು ಮತ್ತೆ ವಾಪಸ್ ತಂದುಕೊಡಲ್ಲ. ಹಿಂಗಾಗಿದೆ ಪರಿಸ್ಥಿತಿ. ಕೂಡ ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ಅಕ್ಷರಶಃ ಒಂದು ರೀತಿಯಲ್ಲಿ ಹಾಳಾಗಿದೆ ಅಂತಾನೆ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಸರಿಯಾಗಿ ನೀರು ಹೋಗ್ಲಿಕ್ಕೆ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ. ಇದರಿಂದ ವಾಹನ ಸವಾರರು ಕೂಡ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಈ ಒಂದು ಏರಿಯಾ ಏನಿದೆ ಸದಾಶಿವ ನಗರದಲ್ಲಿ ಸದ್ಯ ನಾವಿರುವಂಥದ್ದು. ಈ ಒಂದು ಏರಿಯಾದಲ್ಲೇ DCM ಮನೆ ಇದೆ, ಹೋಮ್ ಮಿನಿಸ್ಟರ್ ಮನೆ ಇದೆ, ಮತ್ತು ಸಾಕಷ್ಟು ಸಚಿವರು ಶಾಸಕರು ಎಲ್ಲರ ಮನೆಯೂ ಕೂಡ ಈ ಒಂದು ಸದಾಶಿವ ನಗರದಲ್ಲೇ ಇರುವಂಥದ್ದು. ಆದರೆ ಈ ಒಂದು ಮೇನ್ ಜಂಕ್ಷನ್ ಏನಿದೆ, ಈ ಒಂದು ಜಂಕ್ಷನಲ್ಲೇ ನೀರು ಹೋಗಲಿಕ್ಕೆ ಯಾವುದೇ ರೀತಿ ವ್ಯವಸ್ಥೆಯನ್ನು ನಮ್ಮ BBMP ಮಾಡಿಲ್ಲ. ಪ್ರತಿ ಬಾರಿಯೂ ಕೂಡ BBMP ಹೇಳುತ್ತೆ ನಾವು ಎಲ್ಲ ರೀತಿಯಲ್ಲೂ ಕೂಡ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ. ಆದರೆ ಬೇಸಿಗೆಯಲ್ಲಿ ಸುರಿದಂತಹ ಕೇವಲ ಅರ್ಧ ಗಂಟೆ ಮಳೆ, 15 ನಿಮಿಷದಿಂದ ಅರ್ಧ ಗಂಟೆ ಅಷ್ಟೇ ಸುರಿದಿರುವಂತಹ ಮಳೆ, ಆ ಒಂದು ಮಳೆಗೆ ಬೆಂಗಳೂರಿನ ಪರಿಸ್ಥಿತಿ ಈಗ ಆದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಅಂತಹ ಕ್ವೆಶ್ಚನ್ ಕೂಡ ಉದ್ಭವ ಆಗುತ್ತೆ. ಅದರಲ್ಲೂ ಕೂಡ 2 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಅನ್ನು ಹವಾಮಾನ ಇಲಾಖೆ ಸೂಚಿಸಿರುವಂಥದ್ದು. ನೀವು ನೋಡ್ತಾ ಇರ್ಬೋದು ವಾಹನ ಸವಾರರು ಎಷ್ಟು ಮಟ್ಟಿಗೆ ಪರದಾಡ್ತಾ ಇದ್ದಾರೆ ಅಂತ ಹೇಳಿ. ಯಾಕಂದರೆ ಎಲ್ಲೂ ಕೂಡ ಅಂದರೆ ಸಾಕಷ್ಟು ಅವಾಂತರಗಳು ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ ಸೃಷ್ಟಿ ಆಗುತ್ತೆ. ಈಗಲಾದರೂ BBMP ಎಚ್ಚೆತ್ಕೊಳ್ಬೇಕಾಗತ್ತೆ. ಕೇವಲ ರಸ್ತೆಯಲ್ಲಿ ನೀರು ಹೋಗುವಂತಹ ವ್ಯವಸ್ಥೆ ಅಷ್ಟೇ ಅಲ್ಲದೆ ಎಷ್ಟೋ ಮರಗಳು ಬೀಳುವಂತಹ ಸ್ಥಿತಿಯಲ್ಲಿದೆ. ಆ ರೀತಿ ಬೀಳುವಂತಹ ಸ್ಥಿತಿಯಲ್ಲಿರುವಂತಹ ಮರ ಹಾಗೆ ಅದರ ಕೊಂಬೆಯನ್ನು ಕೂಡ ಆದಷ್ಟು ಬೇಗ ತೆರವು ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗಲಿದೆ. ಕ್ಯಾಮ್ರಾ ಪರ್ಸನ್ ನವಾಜ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ TV ಬೆಂಗಳೂರು. ನೋಡಿ, ಹಿಂಗೆ ರಸ್ತೆಯಲ್ಲಿ ಓಡಾಡೋದಕ್ಕೂ ಆಗ್ತಾ ಇಲ್ಲ. ರಸ್ತೆಗಳೆಲ್ಲ ಕೆರೆಯಂತಾಗಿ ಬದಲಾಗ್ಬಿಟ್ಟಿದೆ. ನೀರು ಹೋಗೋದಕ್ಕೆ ಜಾಗ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ. ಇಬ್ಬರು ಕೂಡ ಲೈನ್ನಲ್ಲಿದ್ದಾರೆ. ಒಬ್ಬರು ರೂಪೇಶ್, ಮತ್ತೊಬ್ಬರು ದೀಪಾ ಕುಕ್ಕುವಾಡ. ಇಬ್ಬರು ಕೂಡ ಲೈನ್ನಲ್ಲಿದ್ದಾರೆ. ಮೊದಲಿಗೆ ನಾನು ದೀಪಾ ಅವ್ರನ್ನ ಮಾತಾಡಿಸ್ತೀನಿ. ದೀಪಾ, ಬೆಂಗಳೂರಿನಲ್ಲಿ ಮಳೆ ಆಯಿತು ಅಂತಂತಂದರೆ ಅದರ ಅವಾಂತರಗಳು ಒಂದೆರಡಲ್ಲ. ಎಲ್ಲ ಏರಿಯಾದಲ್ಲೂ, ಬಹುತೇಕ ಬೆಂಗಳೂರಿನ ಎಲ್ಲ ಏರಿಯಾಗಳಲ್ಲೂ ಸಮಸ್ಯೆ ಇದ್ದದ್ದೇ. ಸದ್ಯ ನೀವೆಲ್ಲಿದ್ದೀರಿ? ಅಲ್ಲಾಗಿರುವಂಥ ಅವಾಂತರಗಳಿಗೆ ಏನೇನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾದ್ರೆ? ಶರತ್, ಬೆಂಗಳೂರಿನಲ್ಲಿ ಸಹಜವಾಗಿ ಮಳೆಗೂ ಕೂಡ ಇಡೀ ಬೆಂಗಳೂರು ತುಂಬಿಕೊಳ್ಳುವಂತಹ ಪರಿಸ್ಥಿತಿ ಇದೆ. ಇದು ಇವತ್ತು ನಿನ್ನೆದಲ್ಲ, ಹಲವಾರು ವರ್ಷಗಳಿಂದಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ.
ಇವತ್ತು ಬೇಸಿಗೆ ಕಾಲದಲ್ಲಿ ಆದಂತಹ ಮಳೆ ಅಂತ ಅತಿ ದೊಡ್ಡ ಮಳೆಯೂ ಅಲ್ಲ, ಆದರೆ ಒಂದು 2 ತಾಸು ಸಾಧಾರಣ ಮಳೆ ಆಗಿರುವಂತಹದ್ದು. ಇನ್ನು 2-3 ದಿನಗಳ ಕಾಲ ಮಳೆ ಮುಂದುವರಿಯುತ್ತೆ ಅಂತೇಳಿ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆ ಕೊಟ್ಟಾಗಿದೆ. ಆದರೆ ಈ ಬಂದಿರುವಂತಹ ಮಳೆಗೆ ಇಂದಿರಾನಗರ, BTM ಲೇಔಟ್ ಸೇರಿದಂತೆ ಅನೇಕ ರಸ್ತೆಗಳು ಕೆರೆಯಂತಾಗಿರೋದಂತೂ ಅಕ್ಷರಶಃ ನಿಜ. ಯಾಕಂದರೆ ಎಲ್ಲೋ ಒಂದು ಕಡೆ ಈ ರೀತಿಯ ಸಾಧಾರಣ ಮಳೆಗೂ ಕೂಡ ಬೆಂಗಳೂರು ಮುಳುಗುವಂತಹ ಪರಿಸ್ಥಿತಿಗೆ ಬರುತ್ತೆ. ಬೆಂಗಳೂರು ರಸ್ತೆಗಳು ಕೆರೆಯಂತಾಗ್ತವೆ ಅಂದರೆ ಮುಂಬರುವಂತಹ ಅಂದರೆ ಏನು ಮಳೆಗಾಲದ ಮಳೆಗಳಿಗಂತೂ ಕೇಳೋದೇ ಬೇಡ. ಎಲ್ಲರ ಮನೆಗೂ ಕೂಡ ನೀರು ನುಗ್ತಾ ಇರುತ್ತೆ, ಎಲ್ಲ ರಸ್ತೆಗಳು ಕೂಡ ಹೊಂಡಗಳಾಗಿರುತ್ತೆ, ಕೆರೆಗಳಾಗಿರುತ್ತೆ. ಇವತ್ತಿನ ಮಳೆಯೂ ಕೂಡ ಅದೇ ರೀತಿಯಾಗಿ, ಅಂದರೆ ಇವತ್ತು ಸುರಿದಿರೋದೇನ ಭಾರಿ ಮಟ್ಟದ ಮಳೆ ಏನಲ್ಲ, ಸಾಧಾರಣ ಮಳೆ. ವಿಧಾನಸೌಧ ಸುತ್ತಮುತ್ತ, ಈ ಇಂದಿರಾನಗರ, BTM ಲೇಔಟು, ಶಾಂತಿನಗರ, ಮೆಜೆಸ್ಟಿಕ್ ಸುತ್ತಮುತ್ತ ಒಂದಿಷ್ಟು ಸಾಧಾರಣವಾಗಿ ಮಳೆ ಆಗಿದೆ. ಅತಿ ದೊಡ್ಡ ಮಳೆ ಅಂತಲೂ ಹೇಳೋದಕ್ಕಾಗೋದಿಲ್ಲ. ಆ ಮಳೆಗೂ ಕೂಡ ರಸ್ತೆಗಳೆಲ್ಲವೂ ಕೂಡ ಕೆರೆಯಂತಾಗಿರುವಂತಹದ್ದು. ಎಲ್ಲೋ ಒಂದು ಕಡೆ ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ DK ಶಿವಕುಮಾರ್ ಸೇರಿದಂತೆ ನಗರದ ಒಂದಿಷ್ಟು ಶಾಸಕರುಗಳು ಹೇಳ್ತಾನೆ ಇದ್ದಾರೆ, ಕಾಂಗ್ರೆಸ್ ಶಾಸಕರುಗಳು. ಆದರೆ ಬ್ರ್ಯಾಂಡ್ ಬೆಂಗಳೂರಿನ ಪರಿಸ್ಥಿತಿ ಇವತ್ತಿನ ಒಂದಿಷ್ಟು ಫೋಟೋಸ್ಗಳು, ವಿಡಿಯೋಸ್ಗಳನ್ನು DK ಶಿವಕುಮಾರ್ ನೋಡಬೇಕು ಅಂತ ಅನಿಸುತ್ತೆ. ಜೊತೆಗೆ ಈಗಲೇ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಮುಂಬರುವಂತಹ ಮಳೆಗಾಲಕ್ಕೆ BBMP ಯಾವ ರೀತಿಯಾಗಿ ತಯಾರಿ ಮಾಡ್ಕೊಳ್ಬೇಕು ಅನ್ನುವಂತಹದ್ದು ಪ್ರತಿ ಮಳೆಗಾಲಕ್ಕೂ ಮುನ್ನ ಎಲ್ಲರೂ ಹೇಳುವಂತಹ ಮಾತು. ಆದರೆ ಇವತ್ತು ನಾ ಹೇಳ್ತಾ ಇರುವಂತಹದ್ದಷ್ಟೇ ಅಲ್ಲ, ಅನೇಕ ಜನರು ಹೇಳ್ತಾ ಇರುವಂಥದ್ದು, ನೀವು ಇವತ್ತೇ ಮುನ್ಸೂಚನೆ ಕೊಟ್ಟರು ಕೂಡ BBMP ಆಗಲಿ ಅಥವಾ ಸರ್ಕಾರ ಆಗಲಿ ಮುಂಬರುವಂತಹ ಮಳೆಗಾಲದಲ್ಲಿ ಮಳೆ ಬಂದ ದಿನವೇ ಎಲ್ಲವೂ ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ತೀವಿ ಅನ್ನೋದು ಬಿಟ್ಟರೆ ಈಗಿನಿಂದ ಯಾವ ಪ್ರೊಸೆಸನ್ನು ಕೂಡ ಶುರು ಮಾಡಲ್ಲ. ಇದರ ಜೊತೆಗೆ ನಗರದಲ್ಲಿ ಹಲವಾರು ಕಡೆ ಒಂದಿಷ್ಟು ರೋಡ್ ರಿಪೇರಿ ಶುರುವಾಗಿದೆ, ವಿದ್ಯುತ್ ಪೈಪ್ ಹಾಕುವಂತಹ ರಿಪೇರಿಗಳು ಶುರುವಾಗಿದೆ. ಅಲ್ಲಲ್ಲೇ ರಸ್ತೆಗಳನ್ನು ಅಗೆದಿರುವಂತಹ ಒಂದಿಷ್ಟು ದೃಶ್ಯಾವಳಿಗಳನ್ನು ಕೂಡ ನಾವು ನೋಡ್ತಿದ್ದೇವೆ. ನಿತ್ಯ ಓಡಾಡುವಂತಹ ರಸ್ತೆಗಳಲ್ಲೇ ಈ ರೀತಿಯಾದಂತಹ ಪರಿಸ್ಥಿತಿ ಇರೋದ್ರಿಂದ ಇವತ್ತು ಸುರಿದಿರೋಂಥ ಮಳೆಗೆ ಎಲ್ಲದೂ ಕೂಡ ಅಂದರೆ ಮಣ್ಣು, ನಾರ್ಮಲಿ ಮಣ್ಣು ಒಳಗಿಂದ ಅಗೆದಿರೋದ್ರಿಂದ ಮಣ್ಣಿನ ಒಂದಿಷ್ಟು ಎಲ್ಲ ಲೆದರ್ ಕೂಡ ರಸ್ತೆ ಮೇಲೆ ಬಂದು ನಿಂತಿದೆ. ಅದು ಕೂಡ ಕಲರ್ಫುಲ್ ಆಗಿ ರಸ್ತೆಗಳು ಕಾಣಿಸ್ತಿದೆ ಅಂತ ಅನಿಸುತ್ತೆ ಅಗೆದಿರುವಂತಹ ಜಾಗಗಳಲ್ಲಿ. ಹಾಗಾಗಿ ಸದ್ಯದ ಮಟ್ಟಿಗೆ ಬೆಂಗಳೂರಿನ ಪರಿಸ್ಥಿತಿ ಯಾವತ್ತಿಗೂ ಹಿಂಗೆ ಅನ್ನುವಂತಹದ್ದು ಎಲ್ಲರ ಮನಸ್ಸಿನಲ್ಲಿ ಇರುವಂತಹ ಭಾವನೆ. ಇವತ್ತು ಸುರಿದಂತಹ ಸಾಧಾರಣ ಮಳೆಗೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಮುಂದುವರೆದಿದೆ. ಶರತ್, ದೀಪಾ ಹಂಗೆ ಇರಿ, ಒಳ್ಳೆಲ್ಲ ಇರಿ. ಮತ್ತೊಂದು ಕಡೆ ರೂಪೇಶ್ ಇದ್ದಾರೆ. ರೂಪೇಶ್, ಈಗ ವಿಧಾನಸೌಧದಲ್ಲಿ ಇದ್ದೀರಿ, ವಿಧಾನಸೌಧದ ಸುತ್ತಮುತ್ತ ಹೆಂಗಿದೆ ಪರಿಸ್ಥಿತಿ ಅಂತ ಅಲ್ಲೂ ನೀರು ತುಂಬಿಕೊಂಡಿದ್ಯಾ ಇಲ್ವಾ? ಶರತ್, ಪ್ರತಿ ಬಾರಿ ಮಳೆ ಬಂದಾಗ ಒಂದೇ ಸಮಸ್ಯೆ ಬೆಂಗಳೂರಿನಲ್ಲಿ, ಎಲ್ಲ ಕಡೆ ನೀರು ತುಂಬುತ್ತೆ ಅಂಥೇಳಿ. ಮಳೆ ಬರೋದು ತಪ್ಪಲ್ಲ, ಮಳೆ ಬರಬೇಕು, ಮಳೆ ಬಂದರೆ ಮಾತ್ರ ನೀರು ಸಿಗುತ್ತೆ. ಆದರೆ ಅದಕ್ಕೆ ಸಂಬಂಧಪಟ್ಟ ಸಿದ್ಧತೆಗಳನ್ನು ಮಾಡ್ಕೊಂಡಿಲ್ಲ ಅಂದಾಗ ಅದಕ್ಕೆ ಸಂಬಂಧಪಟ್ಟಂತೆ BBMP ಇರ್ಬೋದು, ಅರಣ್ಯ ಇಲಾಖೆಗಳಿರ್ಬೋದು ಸರಿಯಾಗಿ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿಲ್ಲ ಅಂದಾಗ ಸಮಸ್ಯೆಗಳಾಗುತ್ತೆ. ಇವತ್ತು ಕೂಡ ಹಾಗೆ ವಿಧಾನಸೌಧ ಮತ್ತು ಅದಕ್ಕೆ ಅಕ್ಕಪಕ್ಕ ಹೊಂದ್ಕೊಂಡಂಥ ಶಿವಾಜಿನಗರ ಇರ್ಬೋದು, ಇಂದಿರಾನಗರ ಸೇರಿದಂತೆ ಹಲವಾರು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬಿದ್ದಿದೆ ಅಂತೇಳಿ ನಾವಿವತ್ತು ಹೇಳ್ಬೋದು. ಹೀಗಾಗಿ ಯಾಕಂತ ಹೇಳಿದ್ರೆ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ನೋಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇದು ಮಾರ್ಚ್ ಸಮಯ ಆಗಿರೋದ್ರಿಂದ ಪ್ರತಿ ಬಾರಿ ಅತ್ಯಂತ ಬಿಸಿಲಿರುತ್ತೆ. ಈಗ ಬೆಳಗ್ಗೆಯಿಂದಲೇ 8 ಗಂಟೆಯಿಂದಲೇ ಮಳೆ ಶುರುವಾಗಿದೆ. ವಿಧಾನಸೌಧ ಮತ್ತು ಅಕ್ಕಪಕ್ಕದ ಏರಿಯಾಗಳಲ್ಲೂ ಕೂಡ ಮಳೆ ಆಗ್ತಾ ಇದೆ. ಬೆಂಗಳೂರು ನಾನಾ ಭಾಗ, JP ನಗರ ಇರ್ಬೋದು, HR ಲೇಔಟ್ಗಳಿರ್ಬೋದು, ಬೊಮ್ಮನಹಳ್ಳಿ, ಇಂದಿರಾನಗರ ಸೇರಿದಂತೆ ಹಲವಾರು ಭಾಗದಲ್ಲಿ ಮಳೆ ಆಗ್ತಾ ಇದೆ. ಇವತ್ತು ಹೆಚ್ಚು ಮಳೆ ಆಗಿದ್ದು ರಾಜಾಜಿನಗರ, ಮಲ್ಲೇಶ್ವರಂ, ಅದೇ ರೀತಿ ಬೆಂಗಳೂರು ಪಶ್ಚಿಮ ಭಾಗ, ಅದೇ ರೀತಿ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗಿದೆ. ಹೀಗಾಗಿ ಇನ್ನೂ ಕೂಡ ಮಳೆ ಮುಂದುವರುವಂಥ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಯಾಕಂತ ಹೇಳಿದ್ರೆ ನಿನ್ನೆಯಿಂದ 7ನೇ ತಾರೀಕು ಸೋಮವಾರದವರೆಗೆ ಈ ವಾರ ಫುಲ್ ಮಳೆ ಅಂತಲೇ ಹೇಳ್ಬೋದು. ಜನರು ಸ್ವಲ್ಪ ಪ್ರಮಾಣದಲ್ಲಿ ಹೊರಗೆ ಬರಬೇಕಾದ್ರೆ, ಯಾಕಂತ ಹೇಳಿದ್ರೆ ಜನನಿಬಿಡ ಪ್ರದೇಶಗಳಿರ್ಬೋದು, ಅದೇ ರೀತಿ ಅತಿ ಹೆಚ್ಚು ಮಳೆ ಇರ್ತಕ್ಕಂಥ ಪ್ರದೇಶಗಳಿರ್ಬೋದು, ಮೋರಿ ಕಾಮಗಾರಿ ಆಗ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ಈಗ ಮಳೆಗಾಲ ಸ್ಥಿತಿಗಳನ್ನು BBMP ಮಾಡ್ಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ಮೋರಿ ಎಲ್ಲವನ್ನೂ ಕೂಡ ಕಿತ್ತಾಕ್ತಾ ಇರುತ್ತೆ, ರಿಪೇರಿ ಮಾಡ್ತಾ ಇದೆ. ಸಂದರ್ಭದಲ್ಲಿ ರಸ್ತೆಯಲ್ಲಿ ನೀರು ತುಂಬಿಕೊಂಡಾಗ ರಸ್ತೆ ಯಾವುದು, ಫುಟ್ಪಾತ್ ಯಾವುದು ಅಂತ ಗೊತ್ತಾಗೋದಿಲ್ಲ, ಗುಂಡಿ ಯಾವುದು, ರಸ್ತೆ ಯಾವುದು ಅಂತ ಕೂಡ ಗೊತ್ತಾಗೋದಿಲ್ಲ. ಆ ಸಂದರ್ಭದಲ್ಲಿ ಗುಂಡಿಗಿಳಿದ್ರೆ ನಿಜಕ್ಕೂ ಕೂಡ ಸಮಸ್ಯೆಗಳಾಗುತ್ತೆ. ಯಾಕಂದರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಆ ಚರಂಡಿಗಳಲ್ಲಿ ವಾಟರ್ ಫ್ಲೋ ಇರುತ್ತೆ. ಹೀಗಾಗಿ ಈ ಸಂದರ್ಭದಲ್ಲಿ ಅನಾಹುತಗಳಾಗಬಹುದು. ಸದ್ಯಕ್ಕೆ ತುಂತುರು ಮಳೆ, ಯಾಕಂತ ವಿಧಾನಸೌಧ ಮತ್ತು ಅದು ಅಕ್ಕಪಕ್ಕದಲ್ಲಿ ತುಂತುರು ಮಳೆ ಕಾಣಿಸ್ಕೊಳ್ತಾ ಇದೆ. ಅದೇ ರೀತಿಯಾಗಿ 7ನೇ ತಾರೀಕು ಸೋಮವಾರದವರೆಗೂ ಕೂಡ ಮಳೆ ಮುಂದುವರಿಬಹುದು ಅಂತ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಹೀಗಾಗಿ ಬೆಂಗಳೂರಿಗೆ, ಯಾಕಂದ್ರೆ ಈಗ ಇನ್ನೊಂದು 1 ಅಥವಾ 2 ಗಂಟೆ ಬಿಟ್ಟರೆ ಆಫೀಸ್ ಮುಗಿಯುವಂಥ ಸಮಯ. ಹೀಗಾಗಿ ಅತಿ ಹೆಚ್ಚು ಟ್ರಾಫಿಕ್ ಜಾಮ್ ಆಗುತ್ತೆ ಮಳೆ ಬಂದರೆ. ಈ ಸಮಸ್ಯೆಗಳು ನೋಡಲಿಕ್ಕೆ ಕಾಮನ್ ಅಂತೇಳಿ ಹೇಳ್ಬೋದು. ಶರತ್, ನಿಜ ನಿಜ. ಥ್ಯಾಂಕ್ ಯು ರೂಪೇಶ್, ಹಾಗೆ ಥ್ಯಾಂಕ್ ಯು ದೀಪಾ ಕುಕ್ಕುಬಡ, ಇಬ್ರಿಗೂ ಥ್ಯಾಂಕ್ ಯು. ನೋಡಿ,
ವಿಧಾನಸೌಧದ ಸುತ್ತಮುತ್ತ ಮಾತ್ರ ಈ ರೀತಿಯ ದೃಶ್ಯಗಳು ಕಾಣಸಿಗಲ್ಲ. ಯಾಕೆಂದರೆ ಅಲ್ಲಿ ನಮ್ಮ ಸೋಕಾಲ್ಡ್ ಗಣ್ಯರು ರಾಜಕಾರಣಿಗಳೆಲ್ಲ ಓಡಾಡ್ತಾರೆ, ಅವ್ರಿಗೆ ಗೊತ್ತೇ ಆಗೋದಿಲ್ಲ, ಅಲ್ಲಿ ನೀರು ತುಂಬ್ಕೊಳ್ಳಲ್ಲ. ಆದರೆ ಸಾಮಾನ್ಯ ಜನ ಅವ್ರಿಗೆ ಓಟ್ ಹಾಕಿದವರು ಅವ್ರ ಮನೆ ಮುಂದೆ ಮಾತ್ರ ಹಿಂಗೆ ನೀರು ತುಂಬ್ಕೊಂಡಿರ್ತದೆ, ಅವ್ರು ಓಡಾಡುವಂಥ ದಾರಿ ಮಾತ್ರ ಹಿಂಗೆ ನೀರು ತುಂಬ್ಕೊಂಡಿರ್ತದೆ. ಇವೆಲ್ಲ ಕಾಣಲ್ಲ ಅವ್ರಿಗೆಲ್ಲ. ಆಮೇಲೆ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಆಸೆ ಹುಟ್ಟಿಸ್ಬಿಟ್ರು, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂಥೇಳಿ. ಆ ಆಸೆಗೆ ನೋಡಿ, ಇಲ್ಲದೇ ಇರೋ ಆಸೆಯನ್ನು ಹುಟ್ಟಿಸ್ಬಿಟ್ಟು ಹಿಂಗೆ ನಮಗೆ ನಿರಾಸೆ ಹುಟ್ಟಿಸೋದು. ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾರೆ ಅಂಥೇಳಿ ನಾವು 2 ವರ್ಷದಿಂದ ಕನಸು ಕಾಣ್ಕೊಂಡೇ ಕೂತಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಥ 1% ಆದರೂ ಕೆಲಸ ಏನಾದರೂ ಆಗಿದೆಯಾ ಅಂತ ಜನ ಕೇಳ್ತಾ ಇದ್ದಾರೆ. ಪ್ರಮುಖವಾಗಿ ಮಳೆ ಬಂತು ಅಂತಂತಂದರೆ ನೀರು ಹೋಗೋದಕ್ಕೆ ಜಾಗ ಇಲ್ಲ, ಮಾಡಿದ್ರಾ? ಮಾಡಿಲ್ಲ. ಅದೇನೋ ರಾಜಕಾಲುವೆ ಒತ್ತುವರಿ ತೆರವು ಮಾಡ್ತೀನಿ ಅಂತಂದ್ರು, ಮಾಡಿದ್ರಾ? ಮಾಡಿಲ್ಲ. ಕ್ಲೀನ್ ಮಾಡ್ತೀವಿ ಅಂತಂದ್ರು, ಮಾಡಿದ್ರಾ? ಮಾಡಲಿಲ್ಲ. ಪ್ರತಿ ವರ್ಷ ಇದೇ ಆಗೋಯ್ತು. ಪ್ರತಿ ವರ್ಷ ಮಳೆ ಬಂತು ಅಂತಂದ್ರು ಅಂಡರ್ ಪಾಸ್ ತುಂಬಿಕೊಳ್ಳುತ್ತೆ, ರಸ್ತೆ ನೀರು ತುಂಬಿಕೊಳ್ಳುತ್ತೆ. ಅದಕ್ಕೊಂದು ಸೊಲ್ಯೂಷನ್ ಕಂಡುಹಿಡಿಯೋಕ್ಕಾಗಲಿಲ್ಲ. ಇನ್ಯಾಕ್ರಿ ಸರ್ಕಾರ ಅಂತ ಜನ ಬೈತಾ ಇದ್ದಾರೆ. ಇದಕ್ಕೊಂದು ಸೊಲ್ಯೂಷನ್ ಬೇಕು, ಪರ್ಮನೆಂಟ್ ಸೊಲ್ಯೂಷನ್ ಬೇಕು. ನೋಡಿ, ನಮ್ಮ ಮೈಸೂರು ನೋಡಿ, ಮೈಸೂರಿನಲ್ಲಿ ಭಾರಿ ಅಂದರೆ ದಾಖಲೆಯ ಪ್ರಮಾಣದಲ್ಲಿ ಮಳೆ ಆದರೆ ಎಲ್ಲೋ ಒಂದು ಸ್ವಲ್ಪ ನೀರು ತುಂಬ್ಕೊಬೋದು ಬಿಟ್ಟರೆ, ಈ ಸಣ್ಣ ಮಳೆಗೆಲ್ಲ ನೀರು ತುಂಬ್ಕೊಳ್ಳೋದೇ ಇಲ್ಲ. ಯಾಕೆಂದರೆ ಆಗಿನ ಇನ್ಫ್ರಾಸ್ಟ್ರಕ್ಚರ್ ಮಾಡಿದವರು ರಾಜರ ಕಾಲದಲ್ಲಿ ಮಾಡಿದಂಥ ಇನ್ಫ್ರಾಸ್ಟ್ರಕ್ಚರ್. ಈಗ ನಮ್ಮನ್ನಾಳೋ ದೊರೆಗಳು ಅವ್ರು ಮಾಡಿರೋ ಇನ್ಫ್ರಾಸ್ಟ್ರಕ್ಚರು ಇದು. ಹಿಂಗಾಗಿದೆ ನೋಡಿ ಪರಿಸ್ಥಿತಿ. ಜನ ಮನೆಯಿಂದ ಹೊರಗೆ ಬರೋದಕ್ಕೆ ಆಗ್ತಾ ಇಲ್ಲ. ಏನೋ ಬಿಸಿಲಿತ್ತು, ಇವತ್ತೊಂದು ಸ್ವಲ್ಪ ತಣ್ಣಗಾಗ್ತಾ ಇದೆ ಅಂತೇಳಿ ಆಚೆಗೆ ಬಂದು ನೋಡಿದ್ರೆ ರಸ್ತೆ ತುಂಬ ನೀರು. ಸಣ್ಣ ಜಿಟಿ ಮಳೆ ಆಗ್ತಾ ಇದೆ, ಏನು ಸಮಸ್ಯೆ ಇಲ್ಲ, ತಣ್ಣಗಾಗುತ್ತೆ ಅಂತೇಳಿ ಗಾಡಿ ತಗೊಂಡು ಹೊರಗೆ ಬಂದರೆ ಆ ಜಿಟಿ ಮಳೆಗೂ ರಸ್ತೆ ನೀರು ತುಂಬ್ಕೊಂಡ್ಬಿಟ್ರೆ ಹೆಂಗೆ ಪರಿಸ್ಥಿತಿ? ಇನ್ನು ಪೀಕ್ ಅವರ್ಸಲ್ಲಂತೂ ಕೇಳಂಗೆ ಇಲ್ಲ. ಬೆಳಗ್ಗೆ ಒಂದು ಸ್ವಲ್ಪ ಸಣ್ಣದಾಗಿತ್ತು ಮಳೆ, ಆಮೇಲೆ 12 ಗಂಟೆಯಿಂದ ಹೋಗ್ಲಿ ಆಲ್ಮೋಸ್ಟ್ 12 ಗಂಟೆಯಿಂದ ಎಲ್ಲ ಕಡೆಯೂ, ನಗರದ ಎಲ್ಲ ಕಡೆಗೂ ಮಳೆ ಸುರಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ಸಂಜೆ ಟೈಮಲ್ಲಿ ಪೀಕ್ ಅವರ್ಸು 5 ರಿಂದ 7 ಗಂಟೆ ಹೇಳಿದ್ರಲ್ಲ ನಮ್ಮ ಪ್ರತಿನಿಧಿ ರೂಪೇಶ್. ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರೋ ಟೈಮ್ನಲ್ಲಂತೂ ಕೇಳಂಗೆ ಇಲ್ಲ, ಟ್ರಾಫಿಕ್ ಜಾಮು. ಮತ್ತೊಂದು ಕಡೆ ಬೆಲೆ ಬಿಸಿ ಪ್ರಾಬ್ಲಮ್, ನಾನಾ ರೀತಿಯ ಪ್ರಾಬ್ಲಮ್ಮು. ಏನು ಮಾಡ್ತಿದೆ ಸರ್ಕಾರ ಅಂತಂತಂದರೆ ಅವರವರಲ್ಲೇ ಗುದ್ದಾಟ, ಹೊಡೆದಾಟ, ಕುರ್ಚಿಗಾಗಿ ಜಟಾಪಟಿ, ಬಣ ಬಡಿದಾಟ, ಇಂಥದ್ರಲ್ಲೇ ಬ್ಯುಸಿ ಆಗಿದ್ದಾರೆ. ನಮ್ಮ ಗೋಳು ಕೇಳೋರೇ ಇಲ್ಲ. ಪ್ರತಿ ಬಾರಿ ಹಿಂಗೆ ಆಗುತ್ತೆ. ಯಾಕೆ ಹಿಂಗೆ? ಇದಕ್ಕೊಂದು ಸೊಲ್ಯೂಷನ್ ಕಂಡುಹಿಡಿಯೋಕ್ಕೆ ಯಾಕೆ ಆಗ್ತಾ ಇಲ್ಲ? ಏನು ಅಂಥ ದೊಡ್ಡ ಸಮಸ್ಯೆನಾ? ಡಿ ಕೆ ಶಿವಕುಮಾರ್ ಅವರೇ ಹೇಳ್ತಾರೆ, ದೇವರೇ ಬಂದರೂ ಕಾಪಾಡೋಕ್ಕಾಗಲ್ಲ ಅಂತ. ಹೌದಾ? ಪರಿಸ್ಥಿತಿ ಅಷ್ಟರ ಮಟ್ಟಕ್ಕೆ ಕೈ ಮೀರಿಬಿಟ್ಟಿದೆಯಾ?